ಪ್ರತಿ ಸಲ ಹೋಳಿಗೆ ಸಾರು ಮಾಡಿದಾಗಲೂ ನಾನು ನಮ್ಮಮ್ಮಂಗೆ ಫೋನ್ ಮಾಡಿ ಕೇಳ್ತೀನಿ ಹೇಗೆ ಮಾಡೋದು ಇನ್ನೊಂದ್ಸಲ ಹೇಳು ಅಂತ. ನಮ್ಮಮ್ಮ ಅಂದರೆ ಅಜ್ಜಿ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬೇಳೆನ ಬಸ್ತಿರೋ ನೀರಿಗೆ ಹೋಳಿಗೆಗೆ ಅಂತ ಬಿಡಿಸಿಟ್ಟಿರೋ ಏಲಕ್ಕಿ ಸಿಪ್ಪೆನ ಸೇರಿಸಿ ಸೈಡ್ಗೆ ಎತ್ತಿಟ್ಕೊಳ್ಬೇಕು. ಆಮೇಲೆ ಒಂದು ತವಾದ ಮೇಲೆ ಧನಿಯಾ, ಜೀರಿಗೆ, ಶಾಜೀರಿಗೆ, ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಲವಂಗ, ಚೂರು ಕಲ್ಲು ಹೂವು, ಸ್ವಲ್ಪ ಅಡುಗೆ ಎಣ್ಣೆ, ಒಂದ್ಗೆಡ್ಡೆ ಬೆಳ್ಳುಳ್ಳಿ, ಒಣಕೊಬ್ಬರಿ ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ಹಸಿ ಶುಂಠಿ, ಕರಿಬೇವು ಇದೆಲ್ಲ ಹಾಕಿ ಇನ್ನು ಸ್ವಲ್ಪ ಬಾಡಿಸ್ಕೊಂಡು ಒಂದು ಈರುಳ್ಳಿ, ಅರ್ಧ ಟೊಮ್ಯಾಟೊ, ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು. ಇದನ್ನು ಬೇಳೆ ಕಟ್ಟಿನ ಜೊತೆಗೆ ಸೇರಿಸಿ ಹುಣಸೆ ರಸನ ಕೂಡ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು, ಅರಿಶಿನದ ಪುಡಿ, ಅಚ್ಕಾರದ ಪುಡಿನ ಸೇರಿಸಿ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ಥರ ಕುದಿಯೋವಾಗ ಒಂದು ಸ್ವಲ್ಪ ಹೂರಣನ ಅಂದರೆ ಒಂದು ಒಬ್ಬಟ್ಟಿಗಾಗುವಷ್ಟು ಹೂರಣನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟು ಒಂದೊಳ್ಳೆ ಒಗ್ಗರಣೆ ಮಾಡಿಕೊಂಡು ಕುದಿಯೋವಂಥ ಸಾಂಬಾರಿಗೆ ಸೇರಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆ ಸಾಂಬಾರು ರೆಡಿ.